ಎಲ್ರಿಗೂ ನಮಸ್ಕಾರ. ಶಿವರಾತ್ರಿ ಪ್ರಯುಕ್ತ ತುಂಬ ಸುಲಭನಾಗಿ ಒಂದು 15 ನಿಮಿಷ ಟೈಮ್ ಇದ್ದರೆ ಮಾಡೋ ಅಂಥ ಅವಲಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಬೇಗ ಮಾಡ್ಬೋದು, ಅಷ್ಟೇ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ 2 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ನಷ್ಟು ಅವಲಕ್ಕಿನ ಚೆನ್ನಾಗಿ ಒರೆಸಿ ತೊಗೊಂಡಿರೋ ಅಂಥದ್ದು, ತೊಳೆದಿಲ್ಲ, ಗಟ್ಟಿ ಅವಲಕ್ಕಿನ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ತುಪ್ಪದ ಜೊತೆ ಹುರ್ಕೋಬೇಕು. ಕೆಲವೊಂದು ಅವಲಕ್ಕಿ ಪಟಪಟ ಅಂತ ಸಿಡಿಯತ್ತೆ, ಸ್ವಲ್ಪ ಕುಗ್ಗತ್ತೆ, ಅದರ ತನಕ ಹುರ್ಕೋಬೇಕು. ಈಗ ಹುರ್ಕೊಂಡಿದ್ದಾಗಿದೆ. ಇದಕ್ಕೆ 4 ಕಪ್ನಷ್ಟು ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಇದನ್ನು ಬೇಯೋಕ್ಕೆ ಬಿಟ್ಬಿಡೋಣ. ಅಷ್ಟೊತ್ತಿಗೆ ನಾವು ಬೆಲ್ಲನ ಕರಗಿಸ್ಕೋಬೋದು. ಚೆನ್ನಾಗಿ ಬೇಯಬೇಕು. ಕುದಿ ಬಂದು ಬೇಯ್ತಾ ಇರುತ್ತೆ. ಕುದಿ ಬಂದು ಬೇಯೋ ಅಷ್ಟೊತ್ತಿಗೆ ನಾವಿಲ್ಲಿ 1 ಕಪ್ನಷ್ಟು ಬೆಲ್ಲನ ಹಾಕ್ಕೊಂಡು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಕರಗಿಸ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಂಬಿಡ್ಬೇಕು. ಈಗ ಚೆನ್ನಾಗಿ ಕುದ್ದು ಸ್ವಲ್ಪ ಹಾಲು ಕೂಡ ಕಡಿಮೆ ಆಗಿರುತ್ತೆ. ಒಂದು ಸಲ ನೋಡ್ಕೊಂಬಿಡೋಣ, ಮೆತ್ತಗಾಗಿದೆ ಅವಲಕ್ಕಿ. ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೋತಾ ಇದ್ದೀನಿ, ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ನಾನು ತುಪ್ಪದಲ್ಲಿ ಹುರಿದಿಲ್ಲ, ನೀವು ಬೇಕಾದ್ರೆ ಹುರ್ಕೊಂಡು ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಾಲು ಕೂಡ ಸ್ವಲ್ಪ ಕಡಿಮೆ ಆಗಿದೆ, ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ಇಷ್ಟು ಹದದಲ್ಲಿ ಇದ್ದರೆ ಸಾಕು. ಈಗ ಸ್ವಿಚ್ ಆಫ್ ಮಾಡ್ಕೊಳ್ಳೋಣ. ಸಂಪೂರ್ಣವಾಗಿ ಅವಲಕ್ಕಿ ಬೆಂದಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಆರಿರೋ ಅಂಥ ಈ ಬೆಲ್ಲದ ನೀರನ್ನು ಹಾಕ್ಕೋತಾ ಇದ್ದೀನಿ. ಎರಡೂ ಬಿಸಿ ಇರಬಾರ್ದು. ಈಗ ಹಾಲು ಮತ್ತು ಅವಲಕ್ಕಿ ಬಿಸಿ ಇರೋದರಿಂದ ನಮ್ಮ ಒಂದು ಬೆಲ್ಲದ ನೀರು ತಣ್ಣಗಿರಬೇಕು, ಆಗ ಒಡೆಯಲ್ಲ, ತುಂಬ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ, ಒಳ್ಳೆಯ ರುಚಿ ಕೂಡ ಬರುತ್ತೆ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಮಸ್ಕಾರ.